ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕರಿಯಪ್ಪ DVG ವಾಯ್ಸ್ ದಾವಣಗೆರೆ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಎರಡೂ ಪಕ್ಷಗಳು ಸಹ ವಾಲ್ಮೀಕಿ ಸಮುದಾಯವನ್ನ ತುಳಿಬೇಕು ಅಂತ ಏನಾದರೂ ನಿಂತಿದವ, ಏನಾದರೂ ಹುನ್ನಾರ ನಡೀತಿದೆಯಾ? ಯಾಕೆ ಅಂತ ಹೇಳಿದ್ರೆ, ಯಾರು ತಪ್ಪು ಮಾಡಿದ್ದಾರೆ ನಿಗಮದಲ್ಲಿ ಎಂದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಏಕೆ ಅಂತ ಹೇಳಿದ್ರೆ, ನಿಗಮದಲ್ಲಿ ನಡೀತಕ್ಕಂಥ ಒಂದು ಹಗರಣ ಯಾವ ರೀತಿ ಇರುತ್ತೆ, ನಿಗಮದಲ್ಲಿ ಯಾವ ರೀತಿ ಹಗರಣ ಆಗಿದೆ, ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹೋಗಿದೆ, ಎಲೆಕ್ಷನ್ನಿಗೆ ಸಮೇತ ಎಷ್ಟು ಕೋಟಿ ಖರ್ಚಾಗಿದೆ ಅಂತ ಪ್ರತಿಯೊಂದು ಮಾಧ್ಯಮದಲ್ಲೂ ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈಗ ಬೆಳಗ್ಗೆ ಇನ್ನೊಬ್ರು ಹೇಳ್ತಾರೆ, ವಾಲ್ಮೀಕಿ ಸಮುದಾಯದ ಸಂಘ ಸಂಘಟನೆಗಳೆಲ್ಲ ಏನ್ ಮಾಡ್ತಾ ಇದ್ದಾವೆ. ಸರಿ ಆಯ್ತು, ವಾಲ್ಮೀಕಿ ಸಮಾಜದ ಸಂಘಟನೆಯವರು ಏನೋ ಆಗಿದ್ದಾರೆ ಅಂತ ತಿಳ್ಕೊಂಡ್ಬಿಡೋಣ ಸ್ವಾಮಿ. ನೀವು ಪ್ರಶ್ನೆ ಮಾಡ್ಬೇಕಾರ ಎಲ್ಲರಿಗೂ ಪ್ರಶ್ನೆ ಮಾಡ್ತಾ ಇದ್ದೀರಾ. ವಾಲ್ಮೀಕಿ ಸಮಾಜದಲ್ಲಿ ಇಷ್ಟು ಹಗರಣ ಆಯ್ತು, ಅಷ್ಟು ಹಗರಣ ಆಯ್ತು, ನಿಗಮದಲ್ಲಿ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದೀರಾ. ನೀವೇ ಪ್ರಶ್ನೆ ಕೇಳ್ಬೋದು. ನಿದ್ದೆ ಮಾಡ್ತಾ ಇರುವಂತಹ ವಾಲ್ಮೀಕಿ ಸಮುದಾಯದ ಸಂಘಟನೆಗಳೇ ಅಥವಾ ಜನರೇ? ಸಚಿವ ಅಷ್ಟೇ ಕಾರಣ ಆಗ್ತಾರ, ಅಧ್ಯಕ್ಷರಷ್ಟೇ ಕಾರಣ ಆಗ್ತಾರ, ಖಾತೆಯಲ್ಲಿರ್ತಕ್ಕಂಥ ಹಣಕಾಸು ಸಚಿವ ಇರ್ತಾರಲ್ವಾ, ಅವ್ರನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಈ ಸ್ಯಾಟಲೈಟ್ ಚಾನಲ್ನವ್ರಿಗೆ ನಾನು ಹೇಳ್ತಾ ಇರೋದು, ಎತ್ತ ಹೋದ್ರಿ ಪಬ್ಲಿಕ್ ಟಿವಿ ರಂಗಣ್ಣವ್ರೆ, ಎತ್ತ ಹೋದ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ವಾಲ್ಮೀಕಿ ನಿಗಮ, ವಾಲ್ಮೀಕಿ ನಿಗಮ, ವಾಲ್ಮೀಕಿ ನಿಗಮದಲ್ಲಿ ಏನ್ ನಡೆದಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾದ್ಮೇಲೆ CM ಅನ್ನ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ನೀವು ಮಾಧ್ಯಮದವ್ರು ತಾನೆ, ನೀವು ನೇರವಾಗಿ ಮಾತಾಡ್ತಿರ್ತಾನೆ, ನಿಮ್ ಸ್ಯಾಟಲೈಟ್ ಚಾನಲ್ ತಾನೆ, ಮಾತಾಡಿ. ಅದು ಬಿಟ್ಟುಬಿಟ್ಟು ರಮೇಶ್ ಜಾರಕಿಹೊಳಿ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಯಾರು? ಈ BJP ಅವರು ಮಾಡಿದ್ರು, ಕಾಂಗ್ರೆಸ್ನವರು ಮಾಡಿದ್ರು. ಅಂದ್ರೆ ವಾಲ್ಮೀಕಿ ಸಮಾಜವನ್ನ ತುಳಿಬೇಕು ಅಂತಲೇ ಏನಾದ್ರೂ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ ನೀವು ರಾಜಕೀಯದಲ್ಲಿ? ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳನ್ನ ದುರ್ಬಿನ್ನ ಕೊಡಬೇಕಾಗುತ್ತೆ ನಮ್ಮ ವಾಲ್ಮೀಕಿ ಸಮಾಜದಲ್ಲಿ. ಯಾವ ಪರಿಸ್ಥಿತಿ ಬಂದಿದೆ ನೋಡಿ. ಇಷ್ಟೆಲ್ಲ ನಡೆದು ಸಮೇತ ವಾಲ್ಮೀಕಿ ಸಮಾಜದ ಮಠಾಧಿಪತಿ, ಪೀಠಾಧಿಪತಿ, ಸಮಾಜವನ್ನು ಉಳಿಸಬೇಕಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಇಡೀ ರಾಜ್ಯದಿಂದ ಇರ್ತಕ್ಕಂಥದ್ದು ಒಂದೇ ಮಠ, ರಾಜನಹಳ್ಳಿ ಮಠ, ದಾವಣಗೆರೆ ಜಿಲ್ಲೆ, ಹರಿಯಾಣ ತಾಲೂಕ್, ರಾಜನಹಳ್ಳಿ ಗ್ರಾಮದಲ್ಲಿ. ಆ ಮಠಾಧಿಪತಿ ಇಷ್ಟೊಂದೆಲ್ಲ ನಡೀತಾ ಇದ್ರು VSS ಅವರ ಒಂದು ಸಂಘಟನೆ ಹಿಡ್ಕೊಂಡು, ಆ ಸಂಘಟನೆ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳನ್ನ, ತಾಲೂಕ್ ಅಧ್ಯಕ್ಷರುಗಳನ್ನ ಮೊನ್ನೆ ಏನು ಜಾತ್ರೆ ಮಾಡಿದ್ರಲ್ಲ ಅದ್ರ ಪಟ್ಟಿ ಉಸುಲಿ ಮಾಡಲಿಕ್ಕೆ ಕರೆ ಕಳಿಸ್ಕೊಂಡು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಗೆದ್ದೆತ್ತಿನ ಬಾಲವನ್ನ ಹಿಡಿಯುವಂತ ಮಠಾಧಿಪತಿ. ಇವು ಯಾರ ರಾಜಕೀಯದಲ್ಲಿ ಗೆದ್ದಿರ್ತಾರೋ ಅವ್ರನ್ನ ಕರ್ಕೊಂಡೋಗಿ ಸನ್ಮಾನ ಮಾಡೋದು, ಅವ್ರ ಕಡೆಯಿಂದ ಏನ್ ಬರುತ್ತೋ ಅದಕ್ಕೆ ಕಿತ್ಕೊಂಡ್ಬಿಡೋದು. ಇದು ಪ್ರಸನ್ನಾನಂದ ಆಲಿಯಾಸ್ ರಮೇಶ್ ಗುಡಿಯವರ ಸಿದ್ಧಾಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಹೇಳಿದ್ರೆ, ಇದ್ರ ಮೇಲೂ ನಾವೇನು ಉಳಿಸ್ಕೊಳಕ್ಕಾಗತ್ತೆ? ಇವೆರಡು ಮಿಖಗಳಾಗ್ಬಿಟ್ವು. ಯಾರು? ಈ ನಾಗೇಂದ್ರ ಹಾಗೂ ದದ್ದಲ್ ಅವರು. ಬೇಕಿತ್ತ ಇದು? ಎಲ್ಲ ಅವರೇ ತಿನ್ಬಿಟ್ಟಿದಾರ. ಆದ್ರೆ ಇದ್ರ ಬಗ್ಗೆನೂ ಧ್ವನಿ ಯಾಕೆ ಎತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ, ಇವ್ರು ವಾಲ್ಮೀಕಿ ಸಮಾಜದಲ್ಲಿದ್ದಾಗ ಮೀಸಲಾತಿಯಿಂದ ಗೆದ್ದಿದೀವಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಸತೀಶ್ ಜಾರಕಿಹೊಳಿ. ಯಾಕೆಂತ ಹೇಳಿದ್ರೆ, ಈಗ KN ರಾಜಣ್ಣನವ್ರನ್ನು ಮುಗಿಸ್ಬಿಟ್ರು 2,000 ಕೋಟಿಯಲ್ಲಿ. ಶ್ರೀರಾಮುಲು ಅವ್ರಿಗೂ ತಂದಿಟ್ಟಿದ್ದಾರೆ. ಇನ್ನು ಯಾರಿದ್ದಾರೆ ಸ್ವಾಮಿ ವಾಲ್ಮೀಕಿ ಸಮಾಜದಿಂದ ಗೆದ್ದಿರ್ತಕ್ಕಂಥ ಲೀಡರ್ಸ್ಗಳು? ನೋಡಿ, ಈಗಿನ ಸರ್ಕಾರ ಯಾವ ರೀತಿ ನಡ್ಕೊಂತ ಇದೆ ಅಂತ ಹೇಳಿದ್ರೆ, ವಾಲ್ಮೀಕಿ ಸಮಾಜದಲ್ಲಿ ಉಸಿರನ್ನು ಎತ್ತಕ್ಕೂ ತಾಕತ್ತಿರಬಾರ್ದು ಆ ನಮೂನಿ ತುಳಿತಾ ಇದ್ದಾರೆ. ಇದಕ್ಕೆ ನೇರ ಹೊಣೆ ಮಠಾಧಿಪತಿ. ಯಾಕೆ ಅಂತ ಹೇಳಿದ್ರೆ, ನಿಗಮದಲ್ಲಿ ಒಂದು ಮಹಿಳೆಗೆ ಅಧ್ಯಕ್ಷ ಸ್ಥಾನ ಅಥವಾ ಮಹಿಳೆಯರದೊಂದು ಡೈರೆಕ್ಟರ್ ಸೀಟ್ ಇರಲಿ ಅಂತಂದು ಒಂದು ಈ ಜಗಳೂರು MLA ದೇವೇಂದ್ರಪ್ಪನವ್ರಿಗೆ ಫೋನ್ ಮಾಡಿದ್ರೆ ಮಠಾಧಿಪತಿ ಹೇಳಲಿಲ್ಲ ಅಂತಂದ್ರೆ ನಾವು ಯಾರಿಗೂ ಒಂದು ಸೈನ್ ಅಲ್ಲ, ಒಂದು ರೆಕಮೆಂಡ್ ಲೆಟರ್ ಅಲ್ಲ, ಒಂದು ಸೈನು ಸಹ ಮಾಡಲ್ಲ ಅಂತ ಹೇಳಿದ್ರಲ್ರಿ ದೇವೇಂದ್ರಪ್ಪನವ್ರೆ. ಈಗೇನ್ ಹೇಳ್ತೀರಾ? ರಾಜಕೀಯವನ್ನ ನಿಮ್ಮ ತೆವಲಿಗೆ ಯೂಸ್ ಮಾಡಕಂತ ಇದ್ದೀರಾ. ನೀವು ಸಮಾಜವನ್ನು ತುಳಿಯತಕ್ಕಂತ ಕೆಲಸ ಮಾಡ್ತಾ ಇದ್ದೀರಾ. ಈ ಸಮಾಜದಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿದ್ರೆ ನಿಮ್ದ್ರಲ್ಲೇ ಒಬ್ರು CM ಹೋಗ್ಬೋದಾಗಿತ್ತಲ್ಲ. ಯಾಕೆ? ನಿಮ್ಮಲ್ಲಿರ್ತಕ್ಕಂಥ
ನೇಚರ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ವಾಲ್ಮೀಕಿಗಳು ಯಾವತ್ತೂ ಒಗ್ಗಟ್ಟಾಗಲ್ಲ, ಇವರು ನಾವು ಹಿಂಗೆ ತುಳಿದ್ಬಿಟ್ಟೆ ನಾವು ರಾಜ್ಯಭಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಈಗ್ಲಾದ್ರೂ ಎಚ್ಚೆತ್ತುಕೊಳ್ಳಿ, ಇಲ್ಲಾಂದ್ರೆ ಮುಂದೆ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ದುರ್ಬಿನ್ನ ಕೊಡಬೇಕಾಗುತ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಹೇಳೋದೊಂದೇ, ಸ್ಯಾಟಲೈಟ್ ಚಾನಲ್ನವರಿಗೆ ನಿಮಗೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕೇಳೋ ತಾಕತ್ತಿದ್ರೆ ಆ ನಿಗಮದಲ್ಲ ಹಣಕಾಸು ಸಚಿವರವರು, ಅವ್ರನ್ನ ಕೇಳಿ ನಿಮ್ದು ಸೈನ್ ಇಲ್ದಲೆ ಯಾವ ರೀತಿ ಇದೆಲ್ಲ ನಡೆಯುತ್ತೆ, ನೇರ ಹೊಣೆ ನೀವೇ ಅಂತ. ಅದನ್ನೆಲ್ಲ ಬಿಟ್ಬಿಡ್ತೀರಾ? ಈ ನಾಗೇಂದ್ರ ಅವ್ರನ್ನ, ಈ ದದ್ದಲ್ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಬರೀ ಈ ತರ ಹುಡುಕ್ಯಂತ ಹೋಗ್ರೆ ನೀವು. ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಈ DVG ವಾಯ್ಸ್ ಇರುತ್ತೆ. ನಮಸ್ಕಾರ.